ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ. ಇವತ್ತಿನ ವ್ಲಾಗ್ನ ನಾನು 2:30 ಮಧ್ಯಾಹ್ನ ಆಗಿದೆ. 2:30ಇಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗಿನ ಕೆಲಸ ಎಲ್ಲನೂ ಆಯಿತು. ದಾಲ್ ಮತ್ತು ರೈಸ್ ಮಾಡಿದ್ದೆ. ನೋಡಿ ನೋಡಿ ನನ್ನ ಹಸ್ಬೆಂಡು ರೆಡಿ ಆಗಿದ್ದಾರೆ. ಹೊರಗಡೆ ಹೋಗಬೇಕಿತ್ತು, ಜಯನಗರ್ಗೆ RTO ಆಫೀಸ್ಗೆ ಹೋಗಬೇಕಿತ್ತು. ಗಾಡಿ ಇದು RC ಅಲ್ವಾ, RC ಬಂದಿತ್ತು, ಅದು ತೊಗೊಂಬರ್ಬೇಕಿತ್ತು. ಅದಕ್ಕೆ ಹೊರಡ್ತಾ ಇದ್ದೀವಿ. ಚಿನ್ನಮ್ಮ ಇವತ್ತಿಲ್ಲ, ನಮ್ಮ ಅತ್ತೆ ಮನೆಗೆ ಹೋಗಿದ್ದಾಳೆ. ಬೆಳಗ್ಗೆನೇ ಕರ್ಕೊಂಡೋಗಿ ಬಿಟ್ಟು ಬಂದರು. ಸಂಜೆನೇ ಬರೋದು, ಅದಕ್ಕೆ ಇದು ಒಂದು ಕೆಲಸ ಮುಗಿಸ್ಕೊಂಬಿಡೋಣ ಅಂತ ಹೋಗ್ತಾ ಇದ್ದೀವಿ. ನಾನು ನಿಮ್ಗೆ ಆಮೇಲೆ ಸಿಗ್ತೀನಿ. ಬಾಯ್. ಗಾಡಿ ಒರೆಸ್ತಾ ಇದ್ದಾರೆ ನೋಡಿ ನನ್ನ ಹಸ್ಬೆಂಡ್. ಬೆಳಗ್ಗೆನೆ ನೀನು ಮಾರ್ಕೆಟಲ್ಲಿ ಇದ್ದಾಗ ಟೊಮೊಟೊ ಇಲ್ಲ ಅಂತ, ಇವಾಗ ಹೋಗ್ತಾ ತಗೊಂಡೋದ್ರೆ ಆಯಿತು. ಜ್ಯೂಸು ಏನು ಕುಡಿಸ್ಬೇಕು? ಜ್ಯೂಸ್. ಇವಾಗ ಬೇಡ, ಅವನ ಕಡೆಯಿಂದ ಬರ್ಬೇಕಾದ್ರೆ ಕುಡಿಯೋಣ. ನೋಡಿ ಜ್ಯೂಸ್ ಕುಡಿತಾ ಇದ್ದೀವಿ. ಚೆನ್ನಾಗಿರುತ್ತೆ ಇಲ್ಲಿ ತುಂಬ. ಕಬಾಬ್ ಮ್ಯಾಜಿಕಲ್ಲಿ ಗ್ರೇಪ್ ಜ್ಯೂಸು. ಮೇಲೆ ಹೋಗ್ತಾ ಇದ್ದೀವಿ. ಫುಲ್ ಮೇಲಿದೆ RTO ಆಫೀಸ್. ನೀವು ಬಂದೇ ಇಲ್ವಾ ರೀ? ಏನು ಇಷ್ಟು ಮೇಲಿದೆ? ಹಾಂ ಯಪ್ಪ. ಅಲ್ಲಿ ಆಫೀಸ್ ಕ್ಲೋಸ್ ಆಗಿದೆ ಅಂತ ಹೇಳಿದ್ರೆ ಇನ್ನೇನು ಮಾಡೋದು ಅಂತ ಬಂದ್ವಿ ಕೆಳಗಡೆ. ನಮ್ಮ ಮನೆಯವ್ರು ನೋಡಿ ಸ್ವೀಟ್ ಕಾರ್ನ್ ತಿಂತಾ ಇದ್ದಾರೆ. ಬಂದಿದ್ದೀವಿ. ಮತ್ತು ಹಾಗೆಯೇ ಜಯನಗರ್ ಶಾಪಿಂಗ್ ಕಾಂಪ್ಲೆಕ್ಸ್ ಇತ್ತಲ್ಲ, ಸ್ವಲ್ಪ ಬ್ಯಾಗ್ ತೊಗೋಬೇಕಿತ್ತು. ನೋಡ್ತಾ ಇದ್ದೆ ಹ್ಯಾಂಡ್ ಬ್ಯಾಗ್ಸ್ ಎಲ್ಲ. ಇವಾಗ ತಾನೇ ಮನೆಗೆ ಬಂದ್ವಿ. RTOದಲ್ಲಿ ಹೋಗಿದ್ದು ಕೆಲಸ ಆಗಲಿಲ್ಲ, ಲೇಟಾಗಿಬಿಟ್ಟಿತ್ತು. ನಾಳೆ ಬನ್ನಿ ಅಂತ ಹೇಳಿದ್ರು. ಇನ್ನೊಂದ್ಸಲಿ ಹೋಗೋಣ ಅಂತ ಸುಮ್ಮನಾದ್ವಿ. ಹಾಗೆ ಜಯನಗರ್ಗೆ ಹೋಗಿದ್ದೆ. ಅಲ್ಲಿ ವೀಡಿಯೋ ಎಲ್ಲ ಮಾಡೋಕ್ಕಾಗಲಿಲ್ಲ. ಎಲ್ಲ ನೋಡ್ತಾಯಿದ್ರು, ಒಂಥರ ಅನ್ನಿಸ್ತಾಯಿತ್ತು ಅಂತೇಳಿ ನಾನು ವೀಡಿಯೋ ಮಾಡಲಿಲ್ಲ. ಬ್ಯಾಗು ನಮ್ಮ ಅಕ್ಕ ಒಂದು ಬ್ಯಾಗ್ ತಗೊಬರೋಕೆ ಹೇಳಿದ್ಲು, ಅದಕ್ಕೆ ಅವಳಿಗೆ ಅಂತ ಒಂದು ಬ್ಯಾಗ್ ತಗೊಂಡೆ ಅಷ್ಟೇ. ನೋಡಿ ಚೆನ್ನಾಗಿದೆ ಬ್ಯಾಗ್, ಕ್ವಾಲಿಟಿನೂ ಚೆನ್ನಾಗಿದೆ, ದೊಡ್ಡದಾಗಿದೆ ಬ್ಯಾಗು. 750 ಏನೋ ಕೊಟ್ಟೆ. ಫೋನ್ಪೇ ಮಾಡಿದ್ಲು ಅವಳು. ಬರೋ ಅಷ್ಟೊತ್ತಿಗೆ ಸುಸ್ತಾಗಿ ಹೋಗ್ಬಿಡ್ತು. ನೋಡಿ ಬ್ಯಾಗ್ ಚೆನ್ನಾಗಿದೆ, ನನಗೂ ತುಂಬ ಇಷ್ಟ ಆಯಿತು ಬ್ಯಾಗು. ಕ್ವಾಲಿಟಿನೂ ಅಷ್ಟೇ ತುಂಬ ಚೆನ್ನಾಗಿದೆ. ನೋಡಿ ತುಂಬಾ ಥಿಂಗ್ಸ್ ಇಡಿಸುತ್ತೆ ಇದು. ನೋಡಿ ಸೈಡಲ್ಲಿ ಈ ಥರ ಓಪನ್ ಮಾಡಿದ್ರೆ ಇನ್ನೂ ಸ್ವಲ್ಪ ದೊಡ್ಡದಾಗತ್ತೆ.
ನೋಡಿ, ತುಂಬ ಥಿಂಗ್ಸ್ ಎಲ್ಲ ಇಡಿಸ್ಬೋದು ಅದಕ್ಕೆ. ನೋಡಿ, ಹಿಂದ್ಗಡೆನೂ ಒಂದು ಜಿಪ್ಪಿದೆ, ಚೆನ್ನಾಗಿದೆ. ನನಗೂ ತುಂಬ ಚೆನ್ನಾಗಿ ಅನ್ನಿಸ್ತು, ಅದಕ್ಕೆ ತಗೊಂಡೆ. ಅವಳು ಇದೇ ಕಲರ್ ಇರಲಿ ಅಂತ ಹೇಳಿದ್ಲು, ಅದಕ್ಕೆ ಇದೇ ಕಲರ್ ತಗೊಂಡೆ ನಾನು. ಶೀತ ಅಂದರೆ ಶೀತ ಆಗ್ಬಿಟ್ಟು ತುಂಬ ಶೀತ ಆಗ್ಬಿಟ್ಟಿದೆ. ಕಣ್ಣೆಲ್ಲ ನೋವ್ತಾ ಇದೆ, ಗಾಳಿಗೆ ಹೋಗಿ ಬಂದು ಅದಕ್ಕೂ ಇದೆಲ್ಲ ನೋವ್ತಾ ಇದೆ, ಕಣ್ಣು ಮೂಗೆಲ್ಲ ಉರಿತಾ ಇದೆ. ಮತ್ತೆ ಬೇರೆ ಹೊರಗಡೆ ಹೋಗ್ಬೇಕಂತೆ. 6 ಗಂಟೆ 6:30 ಹೋಗೋಣ ಅಂತ. ಇವಾಗ 5:15, 6 ಗಂಟೆ 6:30 ಹೋಗೋಣ ಅಂತ. ತರಕಾರಿ ತೊಗೋಬೇಕು. ಇನ್ನು ತರಕಾರಿ ತೊಗೊಂಡು ಬಂದು ಬರ್ಬೇಕಾದ್ರೆ ಹಂಗೆ ತರಕಾರಿ ತೊಗೊಬರೋಣ ಅಂತ. ತರಕಾರಿ ತೊಗೊಬಂದು ಸಾಂಬಾರು ಏನಾದರೂ ಮಾಡಬೇಕು. ಚಿನ್ನಮ್ಮನ ಇನ್ನೂ ಕರ್ಕೊಂಬಂದಿಲ್ಲ. ನನ್ನನ್ನು ತರಕಾರಿ ತೊಗೊಂಡು ನಾನು ಕರ್ಕೊಂಬಂದುಬಿಟ್ಟು ಆಮೇಲೆ ನೈಟ್ ಹೋಗಿ ಕರ್ಕೊಂಬರ್ತೀನಿ ಅಂತಂದರು ನನ್ನ ಹಸ್ಬೆಂಡು. ಇನ್ನೂ ಬಂದಿಲ್ಲ ಚಿನ್ನಮ್ಮ. ಇನ್ನು ಇಷ್ಟೊಂದು ಶೀತ ಆಗಿದ್ರೆ ಕಲ್ಲಂಗಡಿ ತಿನ್ನೋದು ಬಿಡಲಿಲ್ಲ. ಕಲ್ಲಂಗಡಿ ತಿನ್ಕೊಬಂದೆ. ನಮ್ಮ ಮನೆಯವರೇ ಬೇಡ ಬೇಡ ಅಂತಿದ್ರು, ಬೈತಾಯಿದ್ರು, ಅಂದರೂ ಬಿಡಲಿಲ್ಲ. ತುಂಬ ತಿನ್ನಂಗೆ ಆಗ್ಬಿಟ್ಟಿತ್ತು ಕಲ್ಲಂಗಡಿ. ಅದಕ್ಕೆ ಕಲ್ಲಂಗಡಿನೂ ತಿನ್ಕೊಂಡು ಬಂದ್ವಿ. ಇನ್ನೂ ಜಾಸ್ತಿ ಆಗುತ್ತೆ ನಾ ಶೀತ ನೋಡಬೇಕು. ನೋಡಿ, ಕಣ್ಣೆಲ್ಲ ರೆಡ್ ಆಗಿಬಿಡಿದೆ ಈ ಕಡೆ ಗಾಳಿಗೆ ಮತ್ತು ಶೀತಕ್ಕೆ. ಇವಾಗ 6:45 ಮತ್ತೆ ಹೊರಗಡೆ ಹೋಗ್ತಾ ಇದ್ದೀವಿ. ಆಯಿತಾ ಬಂದಿನ್ನು ಅಡುಗೆ ಮಾಡ್ಬೇಕು ನಾನಿನ್ನು. ಕೆಲಸ ಇರೋದಕ್ಕೆ ಸುತ್ತಾ ಇರೋದು, ಕೆಲಸ ಇಲ್ಲ ಅಂದರೆ ಇರೋಲ್ವ ಮನೇಲಿ. ಏನಪ್ಪ ಏನಿಲ್ಲ ಅಂತ ಚಳಿ ಆಗ್ತಿದೆ ರೀ ಭಾಳ. ಇವತ್ತು ಚಳಿ ಆಗ್ತಿದೆ, ಎಲ್ಲಿ ಜ್ವರ ಬರುತ್ತೋ ನಂಗೆ ಆಗ್ಬಿಟ್ಟಿದೆ ಇವತ್ತು. ಇವಾಗ ತಾನೇ ಬಂದೆ ಮನೆಗೆ. ನಮ್ಮ ಮನೆಯವ್ರ ಕೆಳಗಡೆನೇ ಬಿಟ್ಬಿಟ್ಟು ಹೋದರು, ಚಿನ್ನಮ್ಮನ ಕರ್ಕೊಬರ್ತೀನಿ ಅಂತ. ತರಕಾರಿ ತೊಗೊಂಬಂದಿದ್ದೀನಿ, ಇವಾಗ ಜೋಡಿಸ್ಬೇಕು. ಸುಸ್ತಾಗಿ ಹೋಗ್ಬಿಟ್ಟಿದೆ ಫುಲ್ ಇವತ್ತು. ನೋಡಿ, ತರಕಾರಿ ತೊಗೊಬಂದಿದ್ದೀನಿ. ಜಾಸ್ತಿ ಏನು ತೊಗೊಬಂದಿಲ್ಲ, ಬೇರೆ ಎಲ್ಲ ತರಕಾರಿ ಇತ್ತು. ಬರೀ ಟೊಮೊಟೊ ಮತ್ತು ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಬೇವು ಮತ್ತು ಹೂಕೋಸು, ಎಲೆಕೋಸು ತೊಗೊಬಂದಿದ್ದೀನಿ ಅಷ್ಟೇ. ಜೋಡಿಸ್ಬೇಕು ಇವಾಗೆಲ್ಲ. ಅದೆಲ್ಲ ಜೋಡಿಸಿ ಅಡುಗೆ ಮಾಡಬೇಕು. ತರಕಾರಿ ಎಲ್ಲ ಜೋಡಿಸ್ಬಿಟ್ಟು ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಮತ್ತು ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ. ಥ್ಯಾಂಕ್ ಯು.